ಅಮ್ಮ 100 ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು. ಅಮ್ಮ ನನಗೆ ಅಮ್ಮ ಅಂದರೆ ಅದು ಕೇವಲ ಪದವಲ್ಲ, ನನ್ನ ಉಸಿರು, ನನ್ನ ಜೀವ, ನನ್ನ ಪ್ರೀತಿ. ಪ್ರತಿಯೊಬ್ಬರ ಜೀವನದಲ್ಲಿಯೂ ತಾಯಿಯು ಮೊದಲ ಗುರು, ದೇವತೆ ಮತ್ತು ಆಶ್ರಯ ತಾಣವಾಗಿರುತ್ತಾಳೆ. ನನ್ನ ಜೀವನದಲ್ಲಿಯೂ ನನ್ನ ದೇವತೆ ನನ್ನಮ್ಮ. ಇಂದು ಆ ದೇವತೆಯ ಜನ್ಮದಿನ. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಇಲ್ಲಿಯವರೆಗೂ ತಂದು ನಿಲ್ಲಿಸಿ ನನ್ನ ಖುಷಿನೇ ತನ್ನ ಖುಷಿ ಎಂದು ನೋಡುವವಳು ನನ್ನಮ್ಮ. ಅಮ್ಮ ನಾನು ಡ್ರಾಯಿಂಗ್ ಮಾಡ್ತೀನಿ, ಅಮ್ಮ ನಾನು ಬ್ಲಾಗ್ ಮಾಡ್ತೀನಿ, ಅಮ್ಮ ನಾನು ಓದ್ತೀನಿ, ಅಮ್ಮ ನಾನು ಕ್ರಾಫ್ಟ್ ಮಾಡ್ತೀನಿ, ಅಮ್ಮ ನಾನು ಅದು ಮಾಡ್ತೀನಿ, ಅಮ್ಮ ನಾನು ಇದು ಮಾಡ್ತೀನಿ, ಅಮ್ಮ ನಂಗೆ ಅದು ಬೇಕು, ಅಮ್ಮ ನಂಗೆ ಇದು ಬೇಕು, ಅಮ್ಮ ನಂಗೆ ಆ ಡ್ರೆಸ್ ಬೇಕು, ಅಮ್ಮ ನಂಗೆ ಈ ಬ್ಯಾಗ್ ಬೇಕು ಅಂದಾಗೆಲ್ಲ ತನಗೆ ಏನೂ ತಂದ್ಕೊಂಡಿಲ್ಲ ಅಂದರೂ ನನಗೆ ತಂದುಕೊಟ್ಟು ನೀನು ಏನು ಬೇಕಾದರೂ ಮಾಡು, ನಿನಗೆ ಸಪೋರ್ಟ್ ಮಾಡ್ತೀನಿ, ನಿನ್ನ ಬೆಂಗಾವಲಿಗಾಗಿ ನಾನಿರ್ತೀನಿ ಅಂತ ಸಪೋರ್ಟ್ ಮಾಡೋವಳು ನಾನು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನಮ್ಮ. ನಿನ್ನ ಜೊತೆ ಮಾತಾಡ್ತಾ ಇದ್ದರೆ ನನ್ನ ದಿನ ಕಂಪ್ಲೀಟ್ ಆಗಲ್ಲ. ಕಾಲೇಜ್ ಬಿಟ್ಟ ತಕ್ಷಣ ಫಸ್ಟ್ ನಿನಗೆ ಕಾಲ್ ಮಾಡಿ ಕಾಲೇಜಲ್ಲಿ ಏನಾಯಿತು ಅಂತ ಹೇಳದೇ ಇದ್ದರೆ ಸಮಾಧಾನ ಆಗಲ್ಲ. ಏನು ಗೊತ್ತಾ ಅಮ್ಮ, ನಾನು ಇಲ್ಲಿ ಬಂದ ಮೇಲೆ ಯಾರಿಂದ ಯಾವುದರಿಂದ ದೂರ ಇರ್ತೇವೋ ಅದ್ರ ವ್ಯಾಲ್ಯೂ ಏನಂತ ಅರ್ಥ ಆಯಿತು. ದುಡ್ಡಿನ ವ್ಯಾಲ್ಯೂ ಆಗಲಿ, ಊಟದ ವ್ಯಾಲ್ಯೂ ಆಗಲಿ, ಅಪ್ಪ ಅಮ್ಮನ ವ್ಯಾಲ್ಯೂ ಆಗಲಿ ಏನು ಅಂತ ಅರ್ಥ ಆಗಿ ಬೇಜಾರಾಯಿತು. ಯಾಕಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ನಿನ್ನ ಜೊತೆ ಜಗಳ ಆಡ್ತಿದ್ದೆ, ಬಟ್ ಇವಾಗ ನಿನ್ನ ಜೊತೆ ಜಗಳ ಆಡೋದಕ್ಕೆ ಮನಸ್ಸಾಗಲ್ಲ. ಆದರೆ ನಾನು ಎಷ್ಟೇ ಜಗಳ ಆಡಿದರೂ ನೀನು ಅದನ್ನ ಮನಸ್ಸಿಗೆ ತಗೊಳ್ತಿರ್ಲಿಲ್ಲ, ಬೇಜಾರು ಮಾಡ್ಕೋತಿರ್ಲಿಲ್ಲ. ನನ್ನಿಂದ ಬೇಜಾರಾಗಿದ್ದರೆ ಸಾರಿ ಕಣಮ್ಮ. ನನಗೆ ಖುಷಿಯಾಗಲಿ ಬೇಜಾರಾಗಲಿ ನಾನು ಎಲ್ಲೇ ಹೋಗಿದ್ರು ಏನೇ ಮಾಡಿದ್ರು ಎಷ್ಟೇ ಮಾರ್ಕ್ಸ್ ಬಂದರೂ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ನಿನ್ನ ಹತ್ರ ನಿನಗೆ ಬೇಜಾರಾಗೋ ವಿಷಯ ಏನಿದೆ ಏನಿಲ್ಲ ಅಂತಲೂ ತಿಳ್ಕೊಳ್ದೆ ಎಲ್ಲನೂ ನಿನ್ನ ಹತ್ರನೇ ಹೇಳ್ಕೊತೀನಿ. ನಿನ್ನ ಹತ್ರ ಹೇಳ್ಕೊಂಡಾಗ ಸಮಾಧಾನ ಆಗ್ತೀನಿ. ನಾನು ಬೇಜಾರಾದಾಗ ನನ್ನ ಕಣ್ಣೀರನ್ನ ಒರೆಸ್ದವಳು, ನಾನು ಖುಷಿಯಾಗಿದ್ದಾಗ ನನ್ನ ಜೊತೆ ಖುಷಿಪಟ್ಟವಳು, ನನ್ನ ಕಷ್ಟದಲ್ಲಿದ್ದಾಗ ನಿನ್ನ ಜೊತೆ ನಾನಿದ್ದೀನಿ ಅಂದವಳು ನನ್ನಮ್ಮ. ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಅಮ್ಮಂದಿರನ್ನ ಸೃಷ್ಟಿ ಮಾಡ್ತಾನಂತೆ. ಆ ದೇವತೆನೇ ನೀನು. ಸಂಸ್ಕಾರ ಇಲ್ಲದೆ ಇರೋರು 1000 ಹೇಳ್ತಾರೆ, ಅದನ್ನ ನಾನು ನೋಡ್ಕೋತೀನಿ. ನಿನ್ನ ಬಗ್ಗೆ ಯಾರೇ ಏನಂದರೂ ನಾನು ಸಹಿಸ್ಕೊಳ್ಳಲ್ಲ. ನನ್ನ ದೇವತೆ ಬಗ್ಗೆ ಯಾರಿಗೂ ಮಾತಾಡೋ ಹಕ್ಕೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಅಮ್ಮ ನಾನು ಇನ್ಮೇಲೆ ಎಷ್ಟೋ ಸಲ ಕೋಪ ಮಾಡ್ಕೊಂಡಿದ್ದೀನಿ, ಜಗಳ ಆಡಿದ್ದೀನಿ, ಆದರೆ ಒಂದಿನೂ ಸಾರಿ ಕೇಳಲಿಲ್ಲ. ಇವತ್ತು ಕೇಳ್ತೀನಿ, ಸಾರಿ ಮಮ್ಮಿ. ಕನ್ನಡದಲ್ಲಿ ಒಂದು ಅದ್ಭುತ ಪದ ಇದೆ, ಅದು ಯಾವುದು ಅಂದರೆ ನನ್ನ ಪ್ರಾಣ. ನನಗೆ ನೀನು ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಪದಗಳೇ ಸಾಲದೇ ಇದ್ದಾಗ ಕನ್ನಡದಲ್ಲಿ ನಾನು ನೀನು ನನ್ನ ಪ್ರಾಣ ಅಂತ ಹೇಳ್ಕೊತೀನಿ ಅಮ್ಮ. ನನ್ನ ಪ್ರೀತಿಯ ದೇವತೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಸುಖವಾಗಿ ಖುಷಿಯಿಂದ ಬಾಳು. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾರೇ ಏನೇ ಅಂದರೂ ಯಾರಿಂದ ಏನೇ ಆದರೂ ನಿನ್ನ ಮಗಳು ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ. ನೀನು ಯಾವಾಗಲೂ ಖುಷಿಯಿಂದ ಇರಬೇಕು, ಅದೇ ನಿನ್ನ ಮಗಳ ಆಸೆ. ಮತ್ತೊಮ್ಮೆ ನನ್ನಿಂದ ಬೇಜಾರಾಗಿದ್ದರೆ ಸಾರಿ ಸುಧಮ್ಮ, ಲವ್ ಯು ಸೋ ಮಚ್ ಮಾ. ಇಂತಿ ನಿನ್ನ ಪ್ರೀತಿಯ ಮುದ್ದು ಮಗಳು.